ಎಟಿಎಂ ಆಯ್ತು, ಬ್ಯಾಂಕ್ ಕೂಡ ಆಯ್ತು, ಈಗ ರೋಡ್ ರಾಬರಿ. ಮೈಸೂರು ಜಿಲ್ಲೆಯಲ್ಲಿ ಹಾಡ ಹಗಲೇ ರೋಡ್ ರಾಬರಿ ನಡೆದಿದೆ. ಕಾರನ್ನ ಅಡ್ಡಗಟ್ಟಿ ರಾಬರಿಯನ್ನು ನಡೆಸಿದ್ದಾರೆ ಮುಸುಕುದಾರಿಗಳು. ಎಟಿಎಂ ಅಲ್ಲೂ ಕೂಡ ಕಳ್ಳತನ ಮಾಡಿದ್ದಾಯ್ತು, ಬ್ಯಾಂಕ್ ನಲ್ಲೂ ಕೂಡ ಕಳ್ಳತನ ಮಾಡಿದ್ದಾಯ್ತು. ಈಗ ರೋಡ್ ರಾಬರಿಗಿಳಿದಿದ್ದಾರೆ. ಮೈಸೂರು ಜಿಲ್ಲೆಯಲ್ಲಿ ಹಾಡ ಹಗಲೇ ರೋಡ್ ರಾಬರಿ ನಡೆಸಿರುವಂತದ್ದು. ಕಾರನ್ನ ಅಡ್ಡಗಟ್ಟಿ ರಾಬರಿಯನ್ನ ನಡೆಸಿದ್ದಾರೆ ಮುಸುಕುಧಾರಿಗಳು. ಮೈಸೂರು ಜಿಲ್ಲೆ ಜಯಪುರ ಹೋಬಳಿ ಹಾರೋಹಳ್ಳಿ ಬಳಿ ಈ ಒಂದು ಘಟನೆ ನಡೆದಿದೆ. 2 ಕಾರ್ನಲ್ಲಿ ಬಂದಂತಹ 4 ಮುಸುಕುಧಾರಿಗಳು ಇನೋವಾ ಕಾರನ್ನ ಅಡ್ಡಗಟ್ಟಿ ಹಣವನ್ನ ಕಸಿದುಕೊಂಡು ಪರಾರಿಯಾಗಿದ್ದಾರೆ. ಹಣದ ಜೊತೆಗೆ ವ್ಯಕ್ತಿಯ ಕಾರನ್ನು ಕೂಡ ತೆಗೆದುಕೊಂಡು ಎಸ್ಕೇಪ್ ಆಗಿದ್ದಾರೆ ಆಸಾಮಿಗಳು. ಜಯಪುರ ಪೊಲೀಸರಿಂದ ತನಿಖೆ ಆರಂಭ ಆಗಿರುವಂತದ್ದು. ಇತ್ತೀಚೆಗೆ ರಾಜ್ಯದಲ್ಲಿ ಸಂಚಲನವನ್ನ ಸೃಷ್ಟಿಸಿರುವಂತ ಬ್ಯಾಂಕ್ ದರೋಡೆ, ಎಟಿಎಂ ದರೋಡೆ ಇಡೀ ರಾಜ್ಯದ ಜನರಲ್ಲಿ ಆತಂಕ ಮೂಡಿಸಿದೆ. ಗಮನಿಸ್ತಾ ಇರಬಹುದು ದೃಶ್ಯಾವಳಿಗಳನ್ನ ನೀವು. ಒಂದು ಇನೋವಾ ಕಾರನ್ನ ಅಡ್ಡಗಟ್ಟಿ 4 ಮುಸುಕುದಾರಿಗಳು ಮುಖಕ್ಕೆ ಮಂಕಿ ಕ್ಯಾಪ್ ಅನ್ನ ಹಾಕೊಂಡು ಬಂದು ಆತನಿಂದ ಹಣವನ್ನ ಕಿತ್ಕೊಂಡು ಅದಾದ ನಂತರ ಅದೇ ಕಾರ್ನಲ್ಲಿ ಪರಾರಿಯಾಗಿದ್ದಾರೆ. ಎಟಿಎಂ ಆಯ್ತು, ಬ್ಯಾಂಕ್ ಆಯ್ತು, ಈಗ ರೋಡ್ ರಾಬರಿ. ಆಗಲೇ ಇಂತಹ ಕೃತ್ಯಗಳು ಹೆಚ್ಚಾಗಿ ನಡೀತಾ ಇದೆ. ಇದಕ್ಕೆ ಆಸ್ಪದ ಮಾಡಿಕೊಡಬಾರದು. ಈಗಲೇ ಪೊಲೀಸರು ಫುಲ್ ಅಲರ್ಟ್ ಆಗಬೇಕಾಗಿದೆ. ಈಗಾಗಲೇ ಒಂದ್ ಕಡೆ ಗಮನಿಸಿರಬಹುದು, ಮೈಸೂರು ಜಿಲ್ಲೆಯಲ್ಲಿ ಹಾಡ ಹಗಲೇ ರಾಬರಿ ಆಗಿದೆ. ಕಾರನ್ನ ಅಡ್ಡಗಟ್ಟಿ ಮೈಸೂರು ಜಿಲ್ಲೆ ಜಯಪುರ ಹೋಬಳಿ ಹಾರೋಹಳ್ಳಿ ಬಳಿ ಒಂದು ಘಟನೆ ನಡೆದಿದೆ. ಕಾರ್ನಲ್ಲಿ ಬಂದಂತಹ 4 ಮುಸುಕುದಾರಿಗಳು ಇದ್ದಕ್ಕಿದ್ದ ಹಾಗೆ ಇನೋವಾ ಕಾರನ್ನ ಅಡ್ಡಗಟ್ಟಿ ಅದರ ಜೊತೆಗೆ ಅಲ್ಲಿದ್ದಂತಹ ಹಣವನ್ನ ತೆಗೆದುಕೊಂಡು ಪರಾರಿಯಾಗಿರುವಂತದ್ದು. ಹಣದ ಜೊತೆಗೆ ವ್ಯಕ್ತಿಯ ಕಾರನ್ನ ಕೂಡ ತೆಗೆದುಕೊಂಡು ಪರಾರಿಯಾಗಿದ್ದಾರೆ. ಸದ್ಯಕ್ಕೆ ಜಯಪುರ ಪೊಲೀಸರಿಂದ ತನಿಖೆ ಆರಂಭವಾಗಿದೆ. ಇದಾಗಿತ್ತು ಈ ಹೊತ್ತಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ರಾಜ್ ನ್ಯೂಸ್ ಕನ್ನಡ, ಇದು ಕನ್ನಡಿಗರ ಧ್ವನಿ.